ಇವತ್ತು ಏನು ತೊಂಬಟ್ಟು ಲಕ್ಷ್ಮಿಯವರು ಉಡುಪಿ ಜಿಲ್ಲಾಡಳಿತದ ಮುಂದೆ ಮುಖ್ಯವಾಹಿನಿಗೆ ಬಂದಿದ್ದರು. ಕಳೆದ ಒಂದು ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರದ ನಮ್ಮ ಕಮಿಟಿ ಮತ್ತು ಇಂಟೆಲಿಜೆನ್ಸಿಯ ಹೈಯರ್ ಆಫೀಸರ್ಗಳಿಗೆ ಸಂಪರ್ಕ ಪ್ರಯತ್ನ ಮಾಡಿದರು. ಕಾರಣಾಂತರಗಳಿಂದ ಸಂಪರ್ಕ ಅವರಿಗೆ ಸಿಕ್ಕಿರಲಿಲ್ಲ. ಯಾಕೆಂದರೆ ಅವರು ಫೋನ್ಗಳ ಬಳಕೆಯನ್ನು ಮಾಡದೇ ಇರೋದ್ರಿಂದ ಮತ್ತು ಅವರು ಆಂಧ್ರದಲ್ಲಿ ಇದ್ದಿದ್ದರಿಂದ ಸಂಪರ್ಕದ ಕೊರತೆ ಆಗಿತ್ತು. ಈಗ ಮೊನ್ನೆ ಏನು 6 ಜನರನ್ನು ಮೊದಲು ಜನವರಿ 8ನೇ ತಾರೀಕು ಕರ್ನಾಟಕದ 6 ಜನ ನಕ್ಸಲರನ್ನ ಮುಖ್ಯವಾಹಿನಿಗೆ ಬಂದು ಅದನ್ನು ಪತ್ರಿಕೆ ಮತ್ತು ಇದು ನೋಡಿದಾಗ ಮತ್ತು ನಮ್ಮಗಳ ಫೋನ್ ನಂಬರ್ಗಳ ಸಂಪರ್ಕ ಸಿಕ್ಕಿಯವರಿಗೆ ಆನಂತರ ಮಾತನಾಡಿ ಇವತ್ತು ಮುಖ್ಯವಾಹಿನಿ ಬಂದರೆ ಅವರನ್ನು ಸುಮಾರು 2007-8ರಲ್ಲಿ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 3 ಪ್ರಕರಣಗಳಲ್ಲಿ ಅವರು ಮಾವೋವಾದಿ ಸಂಘಟನೆಯ ಸಕ್ರಿಯ ಸದಸ್ಯರಾಗಿ ಪಾಲ್ಗೊಂಡಂಥ 3 ಪ್ರಕರಣಗಳೇನಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲ್ಲಿ ಕೇಸುಗಳು ದಾಖಲಾಗಿದ್ದರಿಂದ ಅವರು ಮತ್ತೆ ಕರ್ನಾಟಕಕ್ಕೆ ಬಂದಿಲ್ಲ, ಆಂಧ್ರದಲ್ಲಿದ್ದರು. ಆಂಧ್ರದಲ್ಲಿ ಅವರ ಗಂಡ ಸಲೀಂ ಅವರನ್ನು ಕೂಡ ಅಲ್ಲಿಯ ಸರ್ಕಾರ ಮಾವೋವಾದಿ ಸಂಘಟನೆಯ ಸದಸ್ಯರು ಅಂತೇಳಿ ಅವರನ್ನು ಘೋಷಿಸಿದ್ರಿಂದ ಅವರು ಆಂಧ್ರ ಸರ್ಕಾರದ ಮುಂದೆ ಸರೆಂಡರ್ ಆಗ್ತಾರೆ. ಅಲ್ಲಿ ಮುಖ್ಯವಾಹಿನಿಗೆ ಬರ್ತಾರೆ. ಅಲ್ಲಿ ಬಂದ ನಂತರ ಅಲ್ಲಿ ಕೇಸುಗಳನ್ನು ಸರ್ಕಾರ ವಿಡ್ರಾ ಮಾಡುತ್ತೆ. ಆನಂತರ ಕೇಸ್ ಅಲ್ಲಿ ಕ್ಲಿಯರ್ ಆಗಿದೆ. ನಂತರದಲ್ಲಿ ಲಕ್ಷ್ಮಿ ಅವರು ಇವತ್ತು ಇಲ್ಲಿ ಸರೆಂಡರ್ ಪ್ರಕ್ರಿಯೆ ಕಾನೂನು ನೆರವೇರಿಸಂದ್ರೆ ಒಂದು ಇಲ್ಲಿ ಇವ್ರ ಮೇಲೆ ಅತ್ಯಂತ ಕಡಿಮೆ ಕೇಸ್ ಇರ್ತಕ್ಕಂಥದ್ದು. ಇದುವರೆಗೂ ಮುಖ್ಯವಾಹಿನಿಗೆ ಬಂದಿರತಕ್ಕಂಥವ್ರಲ್ಲಿ ಇದೇ ಕಡಿಮೆ ಕೇಸ್ ಇರ್ತಕ್ಕಂಥ 3 ಪ್ರಕರಣಗಳಿರೋದು. ಆ 3 ಪ್ರಕರಣಗಳು ಕೂಡ ಕುಂದಾಪುರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅಲ್ಲಿಯೇ ಸೆಷನ್ ಕೋರ್ಟ್ ಇರೋದಿಲ್ಲ, ಅಡಿಷನಲ್ ಕೋರ್ಟ್ ಇರೋದಿಲ್ಲ, ಅಲ್ಲಿ ಪ್ರಕ್ರಿಯೆ ಇದಾಗುತ್ತೆ. ಮೊದಲು ಇವತ್ತು ಜಿಲ್ಲಾಡಳಿತದ ಜಿಲ್ಲಾ ಪೊಲೀಸ್ ಇಲಾಖೆ ಅವರನ್ನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಜುಡಿಷಿಯಲ್ ಕಸ್ಟಡಿ ಇವತ್ತು ಕೊಟ್ಟ ನಂತರ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಫಾರ್ಮಾಲಿಟೀಸ್ಗಳು ನಡೆಯುತ್ತೆ ಪೊಲೀಸ್. ಅದಾದ ನಂತರದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. 3 ಕೇಸ್ಗಳಿರೋದ್ರಿಂದ ಆದಷ್ಟು ಬೇಗ ಅವರು ಬೇರೆ ಮೇಲೆ ಬರುವ ಸಾಧ್ಯತೆ ಇದೆ. ಮತ್ತು ಆಲ್ರೆಡಿ ಆ ಪ್ರಕರಣಗಳಲ್ಲಿ ಈಗಾಗಲೇ ಉಳಿದಿರ್ತಕ್ಕಂಥ ಬೇರೆ ಬಂಧಿತರಾದವರು, ಈಗ ಸರೆಂಡರ್ ಆದವರು, ಅವ್ರ ಮೇಲಿನ ಪ್ರಕ್ರಿಯೆಗಳು ವಿಚಾರಣೆಗಳು ನಡೀತಾ ಇದ್ದರೆ ಆ ಪ್ರಕರಣಗಳು ಸ್ಪಿಟಪ್ ಆಗಿದೆ. ಪ್ರತ್ಯೇಕವಾಗಿ ಇವರು ಅಬ್ಸ್ಕ್ಯಾಂಡ್ ಆಗಿದ್ದರಿಂದ ತಲೆಮರೆಸಿಕೊಂಡಿರುವ ಕಾರಣಕ್ಕಾಗಿ ಪ್ರತ್ಯೇಕವಾದ ಅದು ಕೂಡ ವಿಚಾರಣೆ ಬೇಕಿದೆ. ಮತ್ತು ಈ ಲೀಗಲ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ನಕ್ಸಲ್ ಕೇಸಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅದಕ್ಕೊಂದು ವಿಶೇಷವಾದ ನ್ಯಾಯಾಲಯವನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲಾಖೆಯ ಮೇಲೆ ಒತ್ತಡವನ್ನು ಹೇರಿದ್ವಿ ಕಮಿಟಿ. ಅದಕ್ಕೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಿದೆ. ಎಲ್ಲ ಇದುವರೆಗೂ ಮೊನ್ನೆ ಆದಂಥ ಸುಮಾರು ಇವತ್ತಿಗೆ 8 ಜನ ಆಯಿತು ಸರೆಂಡರ್. ಮತ್ತು ಈ ಹಿಂದಿನವರೆಗೂ 21 ಜನ ಆಯಿತು. ಟೋಟಲ್ 21, ಇವತ್ತಿಗೆ 22 ಜನ ಸರೆಂಡರ್ ಆದರು. ಇವರು ಸಂಬಂಧಪಟ್ಟಂಥ ಎಲ್ಲ ಪ್ರಕರಣಗಳು ಮತ್ತು ಹಿಂದೆ ಬಂದಿದ್ದರಾದರು. ಈಗ ಏನು ಕೇರಳದಲ್ಲಿ ಕೃಷ್ಣಮೂರ್ತಿ, ಸುರೇಶ್ ಜನ ಇದ್ದಾರೆ, ಅವರೆಲ್ಲ ಪ್ರಕರಣಗಳನ್ನು ಕೂಡ ಒಂದೇ ನ್ಯಾಯಾಲಯಕ್ಕೆ ತರಬೇಕು ಕರ್ನಾಟಕದಲ್ಲಿ. ಆ ವಿಶೇಷ ನ್ಯಾಯಾಲಯದ ಅಡಿಯಲ್ಲಿ ತುರ್ತಾಗಿ ವಿಚಾರಣೆ ಆಗಬೇಕು. ಮತ್ತು ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಈಗ ಛತ್ತೀಸ್ಗಢ, ಆಂಧ್ರ, ಒರಿಸ್ಸಾ ಅಲ್ಲೆಲ್ಲ ಏನು ಚಳುವಳಿ ಇದೆ, ನಾವು ಮುಖ್ಯವಾಹಿನಿಗೆ ಬಂದರೆ ಸರ್ಕಾರ ಬೇಗ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಸ್ತಾ ಇರ್ತಕ್ಕಂತಹ ಇದು ಅವರಿಗೂ ಕೂಡ ಮಾದರಿ ಆಗೋ ರೀತಿಯಲ್ಲಿ ಸರ್ಕಾರ ಹೆಚ್ಚಿನ ಗಮನವನ್ನು